ಒಬ್ಬ ಮನುಷ್ಯನಿಗೆ ಶತಾಯುಷಿ ಅನ್ನಿಸಿಕೊಳ್ಳುವಂಥದ್ದು ದೊಡ್ಡ ಸಂಭ್ರಮ. ಶತಾಯುಷಿ ಅನ್ನಿಸಿಕೊಳ್ಳುವುದರ ಜೊತೆಗೆ ಕೋಟ್ಯಾಂತರ ಜನರ ಪ್ರೀತಿ ಅಭಿಮಾನಗಳನ್ನು ಅನುಭವಿಸೋದು, ಅದರ ಜೊತೆಗೆ ಶಿಕ್ಷಣ, ಸಾಹಿತ್ಯ, ವಿಮರ್ಶೆ, ಭಾಷಾ ವಿಜ್ಞಾನ, ಸಮಾಜ ಸೇವೆಗಳಂಥ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ನೆಮ್ಮದಿಯನ್ನು ಅನುಭವಿಸೋದು, ಅದರ ಜೊತೆಗೆ ಶಬ್ದಗಾರೊಡಿಗ, ಪದಬ್ರಹ್ಮ, ನಡೆದಾಡುವ ನಿಘಂಟು, ನಿಘಂಟು ಸಾರ್ವಭೌಮ ಅನ್ನುವಂಥ ಬಿರುದುಗಳನ್ನು ಪಡೆಯುವಂಥದ್ದು. ಒಬ್ಬ 100 ವರ್ಷ ಕಳೆದಂಥ ವ್ಯಕ್ತಿಗೆ ಇದಕ್ಕಿಂತ ದೊಡ್ಡ ಸಮಾಧಾನ ಇನ್ನೇನಿರಬಹುದು. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನುವಂಥದ್ದು ನಿಮಗೂ ಕೂಡ ಅರ್ಥ ಆಗಿರಬಹುದು. ನಮ್ಮೆಲ್ಲರ ಪ್ರೀತಿಯ ಜೀವಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಜಿ ವಿ ಅವರೇ, ತಾವಾಗೇ ದೇವರ ಮೇಲೆ ಆಣೆ ಹಾಕಿ ನನಗೆ 100 ವರ್ಷ ವಯಸ್ಸಾಗಿದೆ ಅಂತ ಹೇಳಿದ್ರೂ ನಮಗೆ ನಂಬಿಕೆ ಬರೋದಿಲ್ಲ. ನನಗೆ ನಂಬಿಕೆ ಬರ್ತಾ ಇಲ್ಲ. ಏನು ನಿಮ್ಮ ಆರೋಗ್ಯದ ಗುಟ್ಟೇನು? ಬಹಳ ಕುತೂಹಲ ಇದೆ ನನಗೆ. ಇದು ಆರೋಗ್ಯದ ಗುಟ್ಟಿಗಿಂತ ನಮ್ಮ ತಂದೆ ತಾಯಿಗಳಿಂದ ಯಾವ ರಕ್ತ ನನಗೆ ದೇಹಕ್ಕೆ ಬಂತೋ ಅದರಲ್ಲಿರ್ತಕ್ಕ ಜೀನ್ಸ್ ಇದೆಯಲ್ಲ, ಅದು ತುಂಬ ಗಟ್ಟಿಮುಟ್ಟಾದ ಜೀನ್ಸ್. ನಮ್ಮ ವಂಶದಲ್ಲಿ ಅನೇಕ ದೀರ್ಘಾಯುಗಳಿದ್ದು ಇದ್ದಾರೆ. ನಮ್ಮ ತಂದೆ 95 ವರ್ಷ ಬದುಕಿದ್ರು, ನಮ್ಮ ತಾಯಿ 107 ವರ್ಷ ಬದುಕಿದ್ರು, ನಮ್ಮ ಸೋದರ ಮಾವ 103 ವರ್ಷ ಬದುಕಿದ್ರು. ಹೀಗೆ ನಮ್ಮ ತಾಯಿ ಕಡೆ ತಂದೆ ಕಡೆ ದೀರ್ಘಾಯುಗಳು ಒಂದು ಪರಂಪರೆಯೇ ಇದೆ. ಆ ದೃಷ್ಟಿಯಿಂದ ಆ ಪರಂಪರೆಯಲ್ಲಿ ನಾನು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸರ್, ನಿಮ್ಮ ದಿನಚರಿ ಹೇಗಿದೆ? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ಬೆಳಗ್ಗೆ ಎದ್ದ ತಕ್ಷಣ ತಾವೇ ಮನೆಯವರು ಕಾಫಿ ಮಾಡಿ ಕೊಡ್ತೀರಿ ಅನ್ನುವಂಥದ್ದು ಕೇಳ್ಕೊಂಡು. ಹೌದು. ಎಷ್ಟು ಗಂಟೆಗೆ ಹೇಳ್ತೀರಿ? ನಾನು 4:15 ಗಂಟೆಗೆ ಪ್ರತಿನಿತ್ಯ ಹೇಳ್ತೀನಿ. 4:15ಯಿಂದ ಸ್ವಲ್ಪ ಮುಖ ತೊಳ್ಕೊಂಡು ಬಗ್ಗೆ ಅಬ್ಲ್ಯೂಷನ್ಸ್ ಅಂತ ಹೇಳ್ತಾರಲ್ಲ, ಪ್ರಾತಃ ಕಾರ್ಯಗಳನ್ನು ಮಾಡಿ ನಾನು ಹೊರಡೋಕ್ಕೆ ಮುಂಚೆ ನಾನೇ ಒಂದು ಕಪ್ ಕಾಫಿ ನಂಗೆ ತಯಾರು ಮಾಡ್ಕೋತೀನಿ. ನಮ್ಮ ಮನೆ ಪಕ್ಕದಲ್ಲೇ ಇದೆ ಪಾರ್ಕು, ಲಕ್ಷ್ಮಣರಾವ್ ಪಾರ್ಕ್, ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು 2-3 ಸುತ್ತು ಹಾಕ್ತೀನಿ. ಸುತ್ತು ಹಾಕಿದ್ಮೇಲೆ ನನ್ನ ಸ್ನೇಹಿತರು 4 ಜನ ಬರ್ತಾರೆ ಜೊತೆಗೆ. ಒಂದು ಅರ್ಧ ಗಂಟೆ ಮಾತಾಡ್ತಾ ಇರ್ತೀವಿ. ಪ್ರಪಂಚದ ಎಲ್ಲ ವಿಷಯಗಳನ್ನು ಕೂತು ಚರ್ಚೆ ಮಾಡ್ತೀವಿ. ನನಗೆ ಅವರ ಒಡನೆ ಕಾಲ ಕಳೀತೀನಿ. ಬೆಳಗ್ಗೆ 7-7:15 ತನಕ. ಆಮೇಲೆ ಮನೆಗೆ ಬಂದುಬಿಡ್ತೀನಿ. ಮಾರ್ನಿಂಗ್ ವಾಕ್ ಯಾವತ್ತೂ ತಪ್ಪಿಸಿಲ್ಲ ತಾವು? ಹಾಗಿದ್ರೆ ಯಾವತ್ತೂ ತಪ್ಪಿಸಿಲ್ಲ. ಮಳೆ ಬಂದ ದಿನ ಮಾತ್ರ ಹೋಗಲ್ಲ, ಯಾವತ್ತೂ ತಪ್ಪಿಸಿಲ್ಲ. ಅದಾದಮೇಲೆ 9 ಗಂಟೆಗೆ ನಾನು ಬೆಳಗಿನ ಉಪಹಾರ ತೊಗೋತೀನಿ. ಉಪಹಾರ ತೊಗೊಂಡ್ಮೇಲೆ ಬೆಳಗ್ಗೆ 9:15ಯಿಂದ ಸುಮಾರು 2 ಗಂಟೆ ತನಕ ನನ್ನ ಕೊಠಡಿಗೆ ಹೋಗ್ತೀನಿ. ಆವಾಗ ನನ್ನನ್ನು ಯಾರೂ ಬಂದು ನನ್ನ ಕೆಲಸಕ್ಕೆ ಅಡ್ಡಿಪಡಿಸೋದಿಲ್ಲ, ನನಗೆ ತೊಂದರೆ ಕೊಡೋದಿಲ್ಲ. ನನ್ನ ಪಾಡ ಅದನ್ನು ಬಿಟ್ಟಿದ್ದಾರೆ. ಇದು ಅಭ್ಯಾಸ ನಮ್ಮ ಮನೆ ಒಳಗಡೆ. 2 ಗಂಟೆ ತನಕ ನನ್ನ ಬರವಣಿಗೆ, ಓದೋದು, ಪತ್ರ ವ್ಯವಹಾರ ಇದೆಲ್ಲ ಆಗುತ್ತೆ. ಆವತ್ತವತ್ತು ಬಂದ ಪತ್ರಗಳಿಗೆ ಅವತ್ತವತ್ತೇ ಉತ್ತರ ಕೊಟ್ಬಿಡ್ತೀನಿ. ಅದರಿಂದ 2-2:30 ಹೊತ್ತಿಗೆ ಊಟ ಆದಮೇಲೆ ಮನೆಯ ವ್ಯವಹಾರವನ್ನು ಕೂತ್ಕೊಂಡು ಮನೆ ಒಳಗೆ ಹೆಂಡತಿ ಮಕ್ಕಳ ಜೊತೆ ಮಾತಾಡ್ತಾ ಇರ್ತಕ್ಕದ್ದು ನಡೆಯುತ್ತೆ. ಸುಮಾರು 2ರಿಂದ 4 ತನಕ. 4ರಿಂದ 6ರವರೆಗೆ ಅದು ಮನೆಗೆ ಬರ್ತಕ್ಕವರಿಗೆ ನಾನು ಕಾಲ ಮೀಸಲಾಗಿಟ್ಟಿದ್ದೀನಿ. 7 ಗಂಟೆ ಆದಮೇಲೆ ಏನು ಕೆಲಸ ಮಾಡೋದಿಲ್ಲ, ಓದೋದು ಇಲ್ಲ, ಸಿಗ್ತಾ ಇಲ್ಲ. 9 ಗಂಟೆ ತನಕ ಅವ್ರ ಜೊತೆ ಎಲ್ಲ ವ್ಯವಹಾರದಲ್ಲಿ ಇಡ್ತೀನಿ. 9 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ. ಜಿ ಸರ್, 1913ರಲ್ಲಿ ಹುಟ್ಟಿದವರು ತಾವು. ಸ್ವಾತಂತ್ರ್ಯ ಚಳವಳಿ ಉತ್ತುಂಗದಲ್ಲಿರೋದನ್ನು ನೋಡಿದ್ದೀರಿ. 1913ರಲ್ಲಿ ಹುಟ್ಟಿದರೂ ಕೂಡ 1948ನೇ ಇಸ್ವಿ ತನಕ ಆದ ಎಲ್ಲ ವಿಚಾರಗಳಿಗೂ ಕೂಡ ನಾನು ಸಾಕ್ಷಿಯಾಗಿದ್ದವನು. ಎಸ್, ನಾನು ಕಾಲೇಜು ಸೇರಿಕೊಂಡು 1930ನೇ ಇಸ್ವಿ ಒಳಗಡೆ. 30ನೇ ಇಸ್ವಿ ಒಳಗೆ ಆವಾಗ ಉಪ್ಪಿನ ಸತ್ಯಾಗ್ರಹ ನಡೀತಾ ಇತ್ತು, ಸಾಲ್ಟ್ ಸತ್ಯಾಗ್ರಹ. ಅದಕ್ಕೆ ಗಾಂಧೀಜಿ ಸುಮಾರು 150 ಮೈಲಿ ನಡ್ಕೊಂಡು ಹೋಗಿ ಅವ್ರ ಹಿಂದೆ ನಾನೇ ನನ್ನ ಉಪ್ಪನ್ನ ತಯಾರು ಮಾಡ್ತೀನಿ ಅಂತಕ್ಕೆ ಸಮುದ್ರದಲ್ಲಿ ನೀರು ಕಾಸೆ ಉಪ್ಪನ್ನ ತಯಾರು ಮಾಡ್ಕೋತೀನಿ, ನೀನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ಅವ್ರ ಹಿಂದ್ಗಡೆ 300-400 ಜನ ದೊಡ್ಡ ಗುಂಪೇ ಹೋಯಿತು. ಅಲ್ಲಿಗೆ ಹೋಗಿ ಅಲ್ಲಿ ಉಪ್ಪು ತಯಾರು ಮಾಡೋದು, ಅದನ್ನು ಇನ್ನೊಬ್ಬರಿಗೆ ಕೊಡೋದು. ಆಮೇಲೆ ಅವ್ರು ಬ್ರಿಟಿಷ್ನವ್ರು ನೋಡಿ ಹೀಗೆ ಯಾರು ತಯಾರು ಮಾಡ್ತಾರೋ ಅವ್ರ ಕೈಗೆ ಏಟು ಹೊಡೆಯೋದು, ತಲೆಗೆ ಏಟು ಹೊಡೆಯೋದು. ಪ್ರಪಂಚದ ಎಲ್ಲ ದೇಶಗಳದನ್ನು ಅಲ್ಲಿದ್ದು ಇದನ್ನು ಈ ಚಿತ್ರ ಅಂತ ತೆಗೆದುಕೊಂಡು ನೀವು ತಗೋತಾ ಇರಲಿಲ್ಲ, ಹಾಗೆ ಈ ಸಿನಿಮಾ ತೊಗೊಂಡು
ಪರದೇಶದಲ್ಲಿ ತೋರಿಸ್ತಾ ಇದ್ದರು. ನಮ್ಮ ಜನ ಹೋಗ್ತಾ ಇದ್ದನ್ನು, ಬೀಳ್ತಾ ಇದ್ದದ್ದನ್ನು ಕಾಣಿಸ್ತಾ ಇತ್ತು ಪ್ರಪಂಚಕ್ಕೆ. ಅಂಥ ಸಾಲ್ಟ್ ಸತ್ಯಾಗ್ರಹ ಆಗ್ತಾಯಿತ್ತು ಕಾಲದಲ್ಲಿ ನಾನು ವರ್ತಮಾನ ಪತ್ರಿಕೆಯನ್ನು ಓದೋಕ್ಕೆ ಮೊದಲು ಮಾಡಿದೆ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ. ಅಲ್ಲಿಂದ ಹಿಡಿದು 48ನೇ ಇಸ್ವಿ ತನಕ ಪ್ರತಿನಿತ್ಯವೂ ಕೂಡ ನಮ್ಮ ದೇಶದಲ್ಲಿ ಏನೇನಾಯಿತು ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡೋದು, ಚರ್ಚಾ ಕೂಟಗಳು ನಡೆಸೋದು, ಏನು ಮಾಡಬೇಕು ನಾವು ಅಂತ ಯೋಚನೆ ಮಾಡ್ತಾಯಿತ್ತು. ಕಾಲೇಜ್ ಬಿಡಬೇಕಾದ ಸಂದರ್ಭ ಸಿದ್ಧ ಬಂತು. ಆದರೂ ಕೂಡ ದೊಡ್ಡ ದೊಡ್ಡ ಐಶ್ವರ್ಯವಂತರ ಮನೆಗಳಿಗೆ ಐಶ್ವರ್ಯ ಜನ ಅವರೇನು ಮಾಡಲಿಲ್ಲ. ಬಡವರೇ ಹೋಗಿ ಸಿಕ್ಕಾಕೊಂಡು ಮಧ್ಯಮ ವರ್ಗದವರೇ ಇದರ ಓಡಾಡಿದವರು. ಹಾಗೆ 42ನೇ ಇಸ್ವಿನಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಯಿತು. ಆವಾಗ ದೊಡ್ಡ ಆಂದೋಲನ ಆಯಿತು 1942. ಸರ್ಕಾರದವ್ರಿಗೆ ಗೊತ್ತಾಯಿತು, ಬ್ರಿಟಿಷ್ ಸರ್ಕಾರದವ್ರಿಗೆ ಇಂಡಿಯಾ ದೇಶನ ನಾವು ಮಾಡೋಕ್ಕಾಗೋಲ್ಲ ಅಂತ ಗೊತ್ತಾಯಿತು. ಆವಾಗ ಅವ್ರು ನಿರ್ಧಾರ ಮಾಡಿದ್ರು. ಆವಾಗಲೇ ಎಲ್ಲ ಕಮಿಷನ್ಸ್ ಎಲ್ಲ ಬಂದದ್ದು, ಸೈಮನ್ ಕಮಿಷನ್ನು ಮಿತ್ತ ಕಮಿಷನ್ ಎಲ್ಲ ಬಂತು. ಕೊನೆಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಕಳಿಸಿ ಅವರಿಗೆ ಸ್ವಾತಂತ್ರ್ಯ ಕೊಡೋದು ಅಂತ ತೀರ್ಮಾನ ಆಯಿತು. ಅಲ್ಲಿ ತನಕ ನಡೀತು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದ ಕಾಲದಲ್ಲಿ ನಾವು ಅಧ್ಯಾಪಕನಾಗೋ ತನಕ ಇದಕ್ಕೆಲ್ಲ ಕೆಲಸ ನಡೀತಾಯಿತ್ತು. ಅಷ್ಟು ನನ್ನ ತಲೆಯಲ್ಲಿ ಜ್ಞಾಪಕ ಇದೆ. ಅಷ್ಟು ಇವತ್ತು ನೆನ್ನೆ ನಡೆದಿರೋ ಹಾಗೆ ಹೇಳ್ತೀರಿ ನೀವು, ಅಷ್ಟು ಸ್ಪಷ್ಟವಾಗಿ ನೆನಪಿಸ್ಕೊಂಡು. ಅಷ್ಟು ನಮಗೆಲ್ಲ ಕಣ್ಣಿಗೆ ಕಟ್ಟಿದಾಗ ನಡೀತದು. ನಮ್ಮ ಸ್ವಾತಂತ್ರ್ಯ ಸಮರ ಕಣ್ಣಿಗೆ ಕಟ್ಟಿದಾಗೆ ನಡೀತು. ಅದಕ್ಕೋಸ್ಕರ ಜ್ಞಾಪಕ ಇದೆ. ನೀವೊಂದು ಪ್ರಶ್ನೆ ಕೇಳ್ಬೋದು ನನ್ನ, ನೀವು ಯಾಕೆ ಸಾಲು ಸತ್ಯಾಗ್ರಹಕ್ಕೆ ಹೋಗ್ಬೋದಾಗಿತ್ತಲ್ಲ ಅಂತ. ನಾವು ಹೈಸ್ಕೂಲ್ ವಿದ್ಯಾರ್ಥಿ, ನಾನು ಏನು ಮಾಡಬಲ್ಲೆ ಏನು ಗೊತ್ತಿಲ್ಲ. ಆದರೆ ಹೋಗಬೇಕು ಅಂತ ಆಸೆ ಇದ್ದು ಉಂಟು. ಆದರೆ ಹೋಗಿ ಏನು ಮಾಡೋಕ್ಕಾಗ್ತಿರಲಿಲ್ಲ. ಮನೆಗಳಲ್ಲಿ ಬಿಡ್ತಾ ಇರಲಿಲ್ಲ ಸಣ್ಣ ಮಕ್ಕಳನ್ನು. ಹೀಗಾಗಿ ಹೋಗಲೇ ಎಲ್ಲೂ. ಆದರೆ ಗಾಂಧೀಜಿಯವರನ್ನ ತುಂಬ ಹತ್ತಿರದಿಂದ ನೋಡೋ ಅವಕಾಶ ನನಗಾಯಿತು. ಯಾವಾಗ ನೀವು ಗಾಂಧೀಜಿಯವ್ರನ್ನ ನೋಡಿದ್ರು? 1978ನೇ ಇಸ್ವಿ ಒಳಗಡೆ ತುಮಕೂರಲ್ಲಿ ಒಬ್ಬರು ರಂಗಯ್ಯಂಗಾರ್ ಅಂತ ಕಾಂಗ್ರೆಸ್ ವರ್ಕರ್ ಇದ್ದರು. ಅವರನ್ನು ಮಧುಗಿರಿಗೆ ಕರ್ಕೊಂಬಂದರು. ನಾನು ಮಧುಗಿರಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದೆ. ನಾನು ರೋವರ್ ಸ್ಕೌಟ್ ಲೀಡರ್ ಆಗಿದ್ದೆ. ಅದರಲ್ಲಿ ಅವರು ಗಾಂಧಿಯವರನ್ನ ಅಲ್ಲಿಗೆ ಕರ್ಕೊಂಬಂದು ಉಪನ್ಯಾಸ ಮಾಡಿಸಿದ್ರು. ಅವ್ರು ಬಂದಾಗ ಅವ್ರನ್ನ ಇಳಿಸ್ಕೋಬೇಕಾದ್ರೆ ಒಳ್ಳೆ ದೊಡ್ಡ ಬಂಗ್ಲೆ ಇರಲಿಲ್ಲ. ಒಂದು ಟ್ರಾವೆಲರ್ಸ್ ಬಂಗಲೋ ಇತ್ತು ಮಧುಗಿರಿಲಿ, ದೊಡ್ಡದು ಟ್ರಾವೆಲರ್ಸ್ ಬಂಗಲೋ. ಅದರಲ್ಲಿ ಅವ್ರನ್ನ ಇಳಿಸಿದ್ರು. ಅವ್ರಿಗೊಂದು ಕೊಟ್ಟೆ ಕೊಟ್ಟು ಅಲ್ಲಿ ಇಳಿಸಿದ್ರು. ನಾನು ರೋವರ್ ಸ್ಕೌಟ್ ಲೀಡರ್ ಆದದ್ರಿಂದ ನನಗೆ ಅವ್ರ ಬಾಗಿಲು ಕಾಯೋ ಅವಕಾಶ ನನಗೆ ಅಲ್ಲಿದ್ದು ವಾಟ್ ಎವರ್ ಈ ಸೇಸ್ ಪ್ಲೀಸ್ ಡೂ ಇಟ್ ಅಂತ ನಮ್ಮ ಹೆಡ್ ಮಾಸ್ಟರ್ ಹೇಳಿ ಅಲ್ಲಿ ಅವ್ರ ಬಾಗಿಲು ಕಾಯೋದು ಕೆಲಸ ಇತ್ತು. ಅವ್ರ ಹತ್ತಿರದಿಂದ ನೋಡೋ ಅವಕಾಶ ಆಯಿತು. ಎಲ್ಲ ಉಪನ್ಯಾಸ ಮಾಡಿ ಹೊರಡೋಕ್ಕೆ ಮುಂಚೆ ಅವರಿಗೆ ಆಗಿನ ಕಾಲದಲ್ಲಿ ಹೂವಿನ ಹಾರ ಹಾಕ್ತಾ ಇರಲಿಲ್ಲ. ಈ ಖಾದಿ ದಾರ ಅದು ಹಾರ ಹಾಕ್ತಿದ್ರು. ಅವ್ರು ಹಾಕಿದ ಹಾರ ಹಾಕ್ಕೊಂಡ್ರು. ನಾ ಬಾಗಿಲಲ್ಲಿ ನಿಂತಿದ್ದಲ್ಲ, ನನ್ನ ಕೈಲಿ ಕೊಟ್ಟು ಕೀಪ್ ಇಟ್ ದೇರ್ ಅಂದರು. ಕೈಲಿ ಕೊಟ್ಟದ್ದು ಅಷ್ಟು ಹತ್ತಿರ ನೋಡಿ. ಇಲ್ಲಿ ನಿಜಕ್ಕೂ ರೋಮಾಂಚನ ಆಗುತ್ತೆ ಜಿ ಅವರ ತಾವು ಹೇಳ್ತಾ ಇರೋ ಮಾತುಗಳನ್ನು ಕೇಳ್ತಾ ಇದ್ರೆ. ಕರ್ನಾಟಕ ಅನ್ನುವಂಥ ಕಲ್ಪನೆ ರೂಪುಗೊಂಡಿದ್ದನ್ನು ನೋಡಿದ್ರಿ ನೀವು. ಆನಂತರ ಕರ್ನಾಟಕ ನಿಜವಾಗಿಯೂ ಕರ್ನಾಟಕ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿದ್ದನ್ನು ನೋಡಿದ್ರಿ ಮತ್ತು ಇವತ್ತಿನ ಕರ್ನಾಟಕವನ್ನು ಕೂಡ ನೋಡ್ತಾ ಇದ್ರಿ. ಆ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ವಿಶಾಲ ಮೈಸೂರಲ್ಲ ಇದು ಕರ್ನಾಟಕ ಅಂತೇ ಆಗಬೇಕು. ಇದು ಮೈಸೂರು ದೇಶ ಅಲ್ಲ, ಇದು ಕರ್ನಾಟಕ ಅಂತ ಹೇಳಿ ದೊಡ್ಡ ಗಲಾಟೆ ಆಗಿ